ಈಗ ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಿದ್ದಾಗ ಪ್ರತಿ ದಿವಸ ಮಾತಾಡಿ ಬರೀ 65-66 ಸೀಟ್ ಬಂತು. ಇದಕ್ಕೆ ಕಾರಣ ಇಂಥವ್ರಿಂದಲೇ. ಸುಮ್ಮನೆ ಎಲೆಬಿಲ್ಲದ ನಾಲಿಗೆ ಅಂತ ಹೇಳಿ ಏನ್ ಬೇಕಂತ ಮಾತಾಡೋದಲ್ಲ. ಈ ನಾಲಿಗೆಗೂ ಮಿದುಳಿಗೆ ಅವ್ರಿಗೆ ಲಿಂಕೇ ಇಲ್ಲ. ಆ ರೀತಿ ಅರೆ ಹುಚ್ಚಂತೆ ಮಾತಾಡ್ತಿದ್ದಾರೆ. ಇಂಥವ್ರನ್ನ ನಿಮಾನ್ಸ್ ಹಾಸ್ಪಿಟಲ್ ಸೇರಿಸೋದು ಬಹಳ ಉತ್ತಮ ಅನ್ಸುತ್ತೆ. ಆಮೇಲೆ ಕೋವಿಡ್ ನಲ್ಲಿ ನೋಡಿ, ಯಡಿಯೂರಪ್ಪನವ್ರು ಕೋವಿಡ್ ಬಂತು, ನಮಗೂ ಕೋವಿಡ್ ಬಂತು, 2 ಬಾರಿ ಬಂತು. ನಾವೆಲ್ಲಿ ಚಿಕಿತ್ಸೆ ಪಡೆದ್ವಿ? ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ್ವಿ. ಚಿಕಿತ್ಸೆ ಪಡೆದು ನಾವು ಮನೆಯಲ್ಲಿದ್ವಿ 15 ದಿವಸ 8 ದಿವಸ. ಆದ್ರೆ ನೀವು ಹೋಗಿದ್ದು ಎಲ್ಲಿಗೆ? ಐಷಾರಾಮಿ ಆಸ್ಪತ್ರೆಗೆ ಹೋಗಿ ಮಲಗಿದ್ರಿ. 8 ಲಕ್ಷ ಯಡಿಯೂರಪ್ಪನಲ್ಲಿ ಕೊಟ್ರ, ಸರ್ಕಾರ ಕೊಟ್ರ? ಅರೆ ನೀವೀಗ ಐಷಾರಾಮಿ ಆಸ್ಪತ್ರೆ ಬೇಕಾಯ್ತು, ಅದಕ್ಕೆ ಹೋಗಿ ಮಲಗಿದ್ರಿ. ಈ ರೀತಿ ಗಾಳಿಯಲ್ಲಿ ಗುಂಡು ಹೊಡೆಯ ಬಿಡಬೇಕು. ಕಾಂಗ್ರೆಸ್ ಸರ್ಕಾರ ಜೊತೆ ಕೈ ಜೋಡಿಸಿ. ಇವತ್ತು ನಿಮ್ಮ ಹೋರಾಟ, ನಮ್ಮ ಹೋರಾಟ, ಭಾರತೀಯ ಜನತಾ ಪಾರ್ಟಿ ಹೋರಾಟ ಕಾಂಗ್ರೆಸ್ ವಿರುದ್ಧ ಸಂಘರ್ಷ ಮಾಡಬೇಕು. ಕಾಂಗ್ರೆಸ್ ರಾಜ್ಯದಲ್ಲಿ ಸಂಪೂರ್ಣ ವಿಫಲವಾಗಿದೆ. ಬರಗಾಲದ ತತ್ತರಿಸಿದ್ದಾರೆ. 223 ತಾಲೂಕು ಹಣ ಬಿಡುಗಡೆ ಆಗಿಲ್ಲ. 2,000 ರೂಪಾಯಿ ಅಂದ್ರು, 2 ರೂಪಾಯಿನೇ ಬಿಡುಗಡೆ ಮಾಡಿಲ್ಲ. ಇದೇ ನಮ್ಮ ಸರ್ಕಾರ ಯಡಿಯೂರಪ್ಪನವರು ಇದ್ದಾಗ 1 ಎಕರೆಗೆ 13,000 ರೂಪಾಯಿ ಬಿಡುಗಡೆ ಮಾಡಿದ್ರು. ಇವತ್ತು ಕಾಂಗ್ರೆಸ್ ಸರ್ಕಾರ ಹಣ ಬಿಡುಗಡೆ ಆಗಿಲ್ಲ. ಜಮೀರ್ ಅಹಮದ್ ಹೇಳಿಕೆಗಳು ಎಷ್ಟು ವಿಕೃತ ಹೇಳಿಕೆಗಳು. ಸಿದ್ದರಾಮಯ್ಯ 10,000 ಕೋಟಿ ಅಂತ ಹೇಳಿದ್ರು ಮೌಲ್ಯಗಳು ಸಮಾವೇಶದಲ್ಲಿ. ಇದನ್ನ ಟೀಕೆ ಮಾಡಿದ್ರೆ ಇದ್ರ ಹೋರಾಟ ಮಾಡಬೇಕು. ಕಾಂಗ್ರೆಸ್ ವಿರುದ್ಧ ರಾಜ್ಯದ ಅಧ್ಯಕ್ಷರ ಕೈ ಜೋಡಿಸಿ ಅವರ ಜೊತೆಗಿದ್ದು ನಾವು ಹೋರಾಟ ಮಾಡಬೇಕು. ನಮ್ಮ ಸಂಘರ್ಷ ಕಾಂಗ್ರೆಸ್ ವಿರುದ್ಧ ಹೋರಾಟವಿನ ಈ ರೀತಿ ದಿನಕ್ಕೊಂದು ಹೇಳಿಕೆ ಕೊಟ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಸಿನ ಫಲಾನುಭವಿಯಾಗಿ ಕಾಂಗ್ರೆಸ್ ಏಜೆಂಟರ ಮಾತಾಡ್ತಿದ್ದಾರೆ. ಇದು ಸರಿಯಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು. ಎಸ್, ನಾವು ಒತ್ತಾಯ ಮಾಡ್ತೀವಿ. ನೋಡಿ, ಇವತ್ತು ಯತ್ನಾಳ್ರವರು ಕಾಂಗ್ರೆಸ್ ಇಂದ ಏನೇ ಲಾಭ ಮಾಡ್ಕೊಂಡ್ರೆ ನಮಗೆ ಗೊತ್ತಿದೆ. ನಾನು ಹೇಳ್ತೀನಿ, ಕೋವಿಡ್ ಅಲ್ಲಿ ಯಾವ್ಯಾವ ಅಂತ ಹೇಳಿದ್ರೆ ಈ ವರ್ಷದ ಅತ್ಯಂತ ಕಾಮಿಡಿ ಪೀಸ್ ಅಂದ್ರೆ ಯತ್ನಾಳ್. ಈ ವರ್ಷ ದೊಡ್ಡ ಜೋಕ್ಸ್ 40,000 ಕೋಟಿಯಲ್ಲಿ ಬಿಡುಗಡೆಯಾಗಿದೆ. ಕೋವಿಡ್ ಬಿಡುಗಡೆ ಆಗಿದೆ. ಆಗಿದ್ದ 4,000 ಕೋಟಿ, ಮೊದಲನೆಯಲ್ಲಿ 2,000 ಕೋಟಿ, ಎರಡನೇಲಿ 2,000 ಕೋಟಿ. ಅಧಿವೇಶನ ಸುದೀರ್ಘ ಚರ್ಚೆ ಆಯ್ತು. ಸಿದ್ದರಾಮಯ್ಯ ಪ್ರತಿಪಕ್ಷ ನಾಯಕರಿಗೆ ದಾಖಲೆ ಕೊಡೋಕ್ಕಾಗಿಲ್ಲ, ಭ್ರಷ್ಟಾಚಾರ ಇದೆ ಅಂತ ಹೇಳಿದ್ರು. ಎಲ್ಲಿದೆ ಭ್ರಷ್ಟಾಚಾರ? ಒಂದೊಂದು ಇಲಾಖೆಗೆ 500 ಕೋಟಿ ಬಿಡುಗಡೆ ಆಗಿದೆ. ನೀವು ಐಷಾರಾಮಿ ಹಾಸ್ಪಿಟಲ್ಗೆ ಯಾಕೆ ಹೋದ್ರಿ ಅಂದ್ರೆ 8 ಲಕ್ಷ ರೂಪಾಯಿ ಯಾರಿಗೆ ಖರ್ಚು ಮಾಡಿದ್ರಿ? ಏನು ಸರ್ಕಾರ ಕೊಟ್ರ, ಯಡಿಯೂರಪ್ಪನವ್ರಿಗೆ ಕೊಟ್ರ? ಈ ರೀತಿ ಗಾಳಿಯಲ್ಲಿ ಗುಂಡು ಹೊಡೆದು ಬಿಡಬೇಕು. ಇನ್ನು ಮುಂದೆ ಇದೇ ರೀತಿ ಮಾತಾಡ್ತಾ ಹೋದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮುಖಂಡರು ಅಷ್ಟೇ ಅಲ್ಲ, ಈ ರಾಜ್ಯದ ಜನಕ್ಕೆ ಸಮಾಧಾನ ಇದೆ. ಉತ್ತರ ಕರ್ನಾಟಕದಲ್ಲಿ ನಮಗೆ ಅನ್ಯಾಯ ಆಗ್ತದೆ, ಯಾರು ಕೇಳಿದಿರಾ? ಉತ್ತರ ಕರ್ನಾಟಕ ಅನ್ಯಾಯ ಅಂತ ರಾಜ್ಯ ಜನ ಕೇಳಿದಿರ? ಎತ್ತಾಳಿಗೆ ಅಧ್ಯಕ್ಷನ ಮಾಡ್ರಿ, ವಿಪಕ್ಷ ನಾಯಕರು ಮಾಡ್ರಿ, ಯಾರು ಕೇಳಿದಿರ? ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಅಷ್ಟೇ ಅಲ್ಲ, ರಾಜ್ಯದ ಜನರಿಗೆ ವಿಜಯೇಂದ್ರ ಯಡಿಯೂರಪ್ಪ ಅಧ್ಯಕ್ಷ ಆದ್ಮೇಲೆ ಸಮಾಧಾನ ಇದೆ. ಬಹುಶಃ ಯಡಿಯೂರಪ್ಪನಂತ ಪ್ರಶ್ನಾತೀತ ನಾಯಕರ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಇನ್ನು ಮುಂದೆ ಸಹಿಸಕಾಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ. ಯಾಕೆ ನೀನನ್ನು ಮಂತ್ರಿ ಮಾಡಲಿಲ್ಲ ಅಂತ ಹೇಳಿ ಈ ರೀತಿ ಅರವಿಚ್ ಅಂತ ಮಾತಾಡ್ತೀರಾ? ವಿಪಕ್ಷ ನಾಯಕನ ಮಾಡಲಿಲ್ಲ ಅಂತ ಹೇಳಿ, ರಾಜ್ಯದ ಅಧ್ಯಕ್ಷ ಮಾಡಲಿಲ್ಲ ಅಂತ ಹೇಳಿ ನಾನು ಮಾತಾಡ್ಬಿಟ್ರೆ, ಯಡಿಯೂರಪ್ಪನ ವಿರುದ್ಧ ಮಾತಾಡ್ಬಿಟ್ರೆ ರಾಜ್ಯದ ಅಧ್ಯಕ್ಷ ಆಗ್ತೀನಿ, ವಿಪಕ್ಷ ನಾಯಕನಾಗ್ತೀನಿ ಅಂತ ಹೇಳಿ ಭ್ರಮಲೋಗ್ತಲ್ಲಿದ್ರು. ಇನ್ನು ಮುಂದೆ ಇಂಥ ಹೇಳಿಕೆಯನ್ನು ಸಹಿಸಲ್ಲ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅವೆಲ್ಲ ಮಾಡ್ತೀವಿ. ನಾವು ಒತ್ತಾಯ ಮಾಡ್ತೀವಿ. ಅಟ್ಯಾಕ್ ಮಾಡಬಹುದು, ಹಿತಶತ್ರುಗಳು ಜೊತೆಯಲ್ಲಿ ಇದ್ದೀವಿ, ಚಾಕು ಹಾಕರು. ಇಂಥ ಮುಲಾಜಿಲ್ಲ, ಇಂಥರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.